ಮಗನೇ ಬಂದ್ಬಿಡ್ಲಾ, ಕಾಲಿಗೆ ಒಂದು ಬಿದ್ಬಿಟ್ರೆ ಏನಾಗಕ್ಕಿಲ್ಲ, ಬಂದ್ಬಿಡ್ಲಾ. ಆಗ್ಲೇ ಒಂದ್ಸಲ ಕಾಲಿಗೆ ಬಿದ್ದಿದ್ದೀನಿ ಕಣ್ಮಗ. ಬಿದ್ರು ಮನೆಯಾಡಿ ಇನ್ನೊಂದು ಕಿತ ಬೀಳು 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 ಅಂತ ಸಾಯ್ತಾವಳೆ. ಅದಕ್ಕೆ ಇದೊಂದೇ ಒಂದು ಕಿತ ಕಾಲಿಗೆ ಬಿದ್ಬಿಡೋಣ ಕಣ್ಮಗ. ಇಲ್ಲ ಅಂದ್ರೆ ಅಮ್ಮನ ಹಿಡಿಯೋ ಎಲ್ಲನೂ ಪಬ್ಲಿಷ್ ಮಾಡಾಕ್ ಬಿಡ್ತಾರಂತೆ. ಅಮ್ಮನ ಹಿಡಿಯೋನ ಅಮ್ಮ ಏನೇನು ಮಾತಾಡೈತೋ, ನಿನ್ನ ಬಗ್ಗೆ ಮಾತಾಡೈತೋ, ನನ್ನ ಬಗ್ಗೆ ಮಾತಾಡೈತೋ, ಯಾರ ಬಗ್ಗೆ ಮಾತಾಡೈತೋ ನಂಗಂತೂ ಗೊತ್ತಿಲ್ಲ. ಯಾರ್ಯಾರ ಬಗ್ಗೆ ಮಾತಾಡಿ ಏನೇನು ಮಾಡೈತೋ ಏನು ಕತಿಯೋ. ಸುಮ್ಕೇನಿಯಾ ಮಾನ ಮರಿದಿ ಹೋಯ್ತದೆ. ಬೋಲೆ ಎದುರಿಸ್ಬಿಟ್ಟವಳೆ. ಆಗ್ಲೇನಿಯಾ ಹಳ್ಳಿ ಕಟ್ಟೆದಾಗ ಎಲ್ಲನೂ ಕುಂದ್ಬಿಟ್ಟವ್ರಂತೆ. ಈಗ ಹೋಗಿ ನಾವು ಕಾಲಿಗೆ ಬೀಳೋದು ಒಂದೇನೇನಿಯಾ ಬಾಕಿ. ಹಳ್ಳಿ ಕಟ್ಟೆದಾಗ ಹಿಂಗೆ ಕುಂದ್ಬಿಟ್ಟವ್ರೆ. ಈಗ ಏನು ಮಾಡೋದು? ನೋಡಿ ಹೋಗ್ಬಿಟ್ಟು ತೆಪ್ಪಾಯ್ತು ಅಂತೇಳಿ, ತೆಪ್ಪಾಯ್ತು ಅಂತಾರೆ ಸೋತಿದ್ದೀವಿ ಅಂತ ಹೇಳ್ಬಿಟ್ಟು ಕ್ಷಮೆ ಕೇಳೋದು. ಇಲ್ಲ ಅಂತಂದರೆ ಅವ್ಗೆ ಒಂದಿದ್ದಕ್ಕೆ ದುರಂಕಾರವಾಗಿ ಒಂದಿದ್ದಕ್ಕೆ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಏನೋ ಬೇಡ್ಕೊಳ್ಳೋದು ಮಾಡಿ 4 ಜನದ ಮುಂದೆ ಎತ್ತಾಗ ಹೆಂಗೋ ಕೇಳ್ಕೊಂಡ್ಬಿಟ್ಟು ಬಂದ್ಬಿಡೋಣ ಬಾಣು. ತಪ್ಪು ಮಾಡಿರೋದೇನೋ ನಿಜನೇನೆಯಾ, ಹಂಗಂತ ಇವಾಗ ಇದು ಮಾಡೋಕ್ಕಾಗಕ್ಕಿಲ್ಲ ಅಲ್ವಾ. ಇಂಥ ಟೈಮಾಗೆಲ್ಲ ಮರ್ಯಾದೆ ಕಳ್ಕೊಳಕ್ಕೆ ಹಾಕಿಲ್ಲ. ಆ ಪೊದ್ದು ಯಾವ್ಯಾವ ವೀಡಿಯೋ ಮಾಡಿಕೊಂಡೋಳು ಏನೇನು ಕಥೆಯೋ ಗೊತ್ತಿಲ್ಲ. ಆ ವಿಡಿಯೋನ ಏನು ಮಾಡ್ತಾಳೋ ಅದನ್ನೂ ಗೊತ್ತಿಲ್ಲ. ಅದಕ್ಕೇನೆ ಬಾಣು ಬಾ ಹೋಗನ್ ಬಾ. ಪ್ರಿಯಾ ನೀನೇನು ಹೇಳ್ತೀಯಾ? ರೀ ಜಯಕ್ಕ ಬ್ಯಾರೆ ಅಲ್ಲ, ನಮ್ಮ ಅಮ್ಮ ಬ್ಯಾರೆ ಅಲ್ಲ. ನಮ್ಮ ಅಮ್ಮನ ಸಮಾನ ಅವ್ರಂತೂ. ನಮ್ಮ ಅಮ್ಮನ ಬ್ಯಾರೆ ಅಂತ ಇದು ಮಾಡ್ಕೊಳಕ್ಕಾಯ್ತದ? ನಮ್ಮ ಅಮ್ಮ ಅಂತಾನೆ ಅನ್ಕೊಂಡು ನಾವಿಬ್ರು 100 ಕಾಲ ಸಂಡ ಕೇಳ್ತಾರೆ. ಆಶೀರ್ವಾದ ತಗೊಬಿಟ್ಟು ಬನ್ನಿ. ಕಾಲಿಗೆ ಬೀಳಕ್ಕೆಲ್ಲನೂ ನನಗೆ ಯಾವ ಬೇಜಾರನ್ನೂ ಇಲ್ಲ. ಕಾಲಿಗೆ ಬಿದ್ದರೆ ನಾನು ಸೌದೋಗ್ಬಿಡ್ತೀವೇನ್ರಿ? ನಾನಂತೂ ಏನು ಸೌದೋಗಿಲ್ಲಪ್ಪ ಕಾಲಿಗೆ ಬಿದ್ದಿದ ತಕ್ಷಣ ಏನಿಯ. ಅದಕ್ಕೇನೆ ಏನಾಗೋದಿಲ್ಲ. ಬನ್ನಿ ಹೋಗ್ಬಿಟ್ಟತ್ತೆ ಕಾಲಿಗೆ ನಮಸ್ಕಾರ ಮಾಡ್ಕೊಂಬಿಟ್ಟು ಬಂದ್ಬಿಡೋಣ. ಆಶೀರ್ವಾದ ಅಂತ ನೀನಿಯ ತಿಳ್ಕೊಳ್ಳೋಣ ಬರ್ರಿ. ಕಾಲಿಡ್ಕೊಳ್ಳೋದು ಅಂದರೆ ಏನು ಅನ್ಕೊಬಿಟ್ಟವ್ರೆ. ನಮ್ಗೇನ್ರಿ, ನಮ್ಗಿನ ಅವ್ರು ದೊಡ್ಡವರು, ನಮ್ಗಿನ ಏನು ಚಿಕ್ಕವರಲ್ಲ ಅಲ್ವಾ. ಕಾಲಿಗೆ ಬೀಳಬಾರ್ದಪ್ಪ ಅನ್ನಕ್ಕೆ. ನಡಿ ಹೋಗೊಂಚು ಕಾಲಿಗೆ ಬಿದ್ಬಿಟ್ಟು ಆಶೀರ್ವಾದ ಮಾಡಿ ಅಂತೇಳ್ಬಿಟ್ಟು ಮುಕ್ಕೊಂಬಿಟ್ಟು ಬಂದ್ಬಿಡೋಣ. ಇನ್ನೇನು ಮಾಡೋಕ್ಕಾಯ್ತದೆ? ಸೋತ್ ಸುಣ್ಣ ಆಗೈತಲ್ಲ, ಸೋತ್ ಸುಣ್ಣ ಆಗಿರೋದು ನಿಮ್ಮ ಅಮ್ಮಲ್ವಾ. ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ಬರ್ರಿ ಸುಮ್ಕೆನೇನೆ. ಆಯ್ತು, ಸರಿ ಆಯಿತು. ನೋಡಿ ಇನ್ನೇನು ಮಾಡೋಕ್ಕಾಯ್ತದೆ? ನೀನು ಮಾಡಿರೋ ಕರ್ಮುಳಿಗೆಲ್ಲ ಮಕ್ಳು ಅನ್ಭವಿಸ್ಬೇಕಲ್ಲ ಅನ್ನಂಗೆ ನಾನು ಅನ್ಭವಿಸ್ತಾ ಇದ್ದೀನಿ. ನೀನು ಮಾಡಿರೋ ಒಂದೊಂದು ಕೆಲಸಕ್ಕೆ ನನಗೇನ ಹೇಳ್ಬಿಟ್ಟು ಓಪನ್ ಚಾಲೆಂಜ್ ಮಾಡ್ಬಿಟ್ಟು ಬಂದಿದ್ದ ನೀನು ಅಂತ ಹೇಳ್ಬಿಟ್ಟು ಅಮ್ಮ ಮಗಳು ಸೇರ್ಕೊಂಡು ಏನು ಸಿಕ್ಕರು ಅದನ್ನು ಮಾಡ್ತಿರೋದೇನಿಯಾ. ಒಂದು ತಲ ಗೊತ್ತಾಗಕ್ಕಿಲ್ಲ, ಒಂದು ಬುಡ ಗೊತ್ತಾಗಕ್ಕಿಲ್ಲ, ಏನು ಗೊತ್ತಾಗಕ್ಕಿಲ್ಲ. ಏನು ಸಿಕ್ಕರದನ್ನ ಮಾಡ್ತಿರು, ಏನು ಸಿಕ್ಕರದನ್ನ ನಮಗೊಂದು ತಲೆ ಕೊಡ್ತಿರು ನೀನಂತೂ ಕರ್ಮುಗೆ ಸುಮ್ಕೇಣಿಯ. ಸರಿ ಆಯಿತು ನೋಡಿ, ಏನೋ ಒಂದು ಮಾಡಿದ್ರೆ ಆಯಿತು. ಕಾಲಕ್ಕೆ ತಾನೇ ಬಿಡ್ಬೇಕು ನೋಡಿ, ಬೀಳೋಣ. ಬಾ ಬುದ್ಧಿ. ಆ ಬೋದ್ರಿ ನಿಮ್ಮ ಅತ್ತೆ ಕಾಲಿಗೆ ಬೀಳೋದಕ್ಕೆ ನಾನಂತದ್ದು ಯಾ ಕಾಲದಿಂದ ಕಾಯ್ತಿದ್ದು. ಕೊನೆಗೂ ಅಂತ ಟೈಮ್ ಬಂದ್ಬಿಡ್ತಲ್ಲ. ಅದಕ್ಕೆ ನೋಡಿ 7 ಜನ ಸೇರಿದೀವಿ ಅಂತ ಹೇಳ್ಬಿಟ್ಟು ಒಂದು ಕಿತ ನೋಡ್ಕೊಂಡ್ಬಿಡ್ಬೇಕು. ಏನಾಯ್ತದೆ ಹೆಂಗಾಯ್ತದೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಕಿತ ನೋಡಿ ಕಣ್ ತುಂಬಿಸ್ಕೊಂಡು ಹೋಗ್ಬೇಕು. ನೋಡ್ತಿರು ಎಲ್ಲಿ ಇನ್ನೂ ಬಂದಂಗೆ ಕಾಣೆ ಬೋದ್ರಿ. ಸಮಾಧಾನ ಸಮಾಧಾನ, ಬತ್ತಾಳೆ ಬರದೆ ಎಲ್ಲೂ ಹೋಗಿಲ್ಲ, ಬರಲೇಬೇಕಲ್ವಾ. ನಮ್ಮ ಅತ್ತೆ ಅದಕ್ಕೆ ಕೂರ್ಸಿರೋದು ಕಾಲಿಗೆ ಬೀಳಪ್ಪ ಕಷ್ಟ ಆಗಬಾರ್ದು ಅಂತ ಹೇಳ್ಬಿಟ್ಟು. ಅದೇ ನೀವು ಆರಾಮಾಗಿ ಕುಂತ್ಕೊಳ್ಳಿ. ಏನು ನಮ್ಮಿ, ನಂಗೆ ಇದೆಲ್ಲನೂ ಬೇಕಿರಲಿಲ್ಲ. ನೀನೇ ಆಸೆ ಪಟ್ಟಿದ್ದಕ್ಕೆ ನಾನು ಸರಿ ಆಯ್ತು ಕಣಮ್ಮಿ ಅಂತ ಒಪ್ಕೊಂಡೆ ಅಷ್ಟೇನಿಯ. ನಿನ್ನ ಆಸೆಗೆ ನಾನು ಯಾಕೆ ಮೊನ್ನೆ ರಚಲಿ ಆಯ್ತಾಗ ಏನೋ ಒಂದು ಮಾಡ್ಕೊಂಡ್ರೆ ಆಯ್ತು. ಬೀಳ್ತಾಳ ಬೀಳ್ದೋಗ್ಲಿ ಕಾಲ್ಗೆ. ಆಗೋ ಬತ್ತಾಳು ನೋಡು ಬದ್ರಿ ಪದಕ. ನೀವು ಗೆದ್ದಿರೋದು ನೋಡ್ಬಿಟ್ಟಂಗೆ ಬಹಳ ಖುಷಿ ಆಯ್ತು ಕಣಕ್ಕ. ನನಗೆ ಗೊತ್ತಿತ್ತು ನೀವು ಗೆಲ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿತ್ತು. ಲೈ ಬಾರ ಈ ಕಡಿಕೆ ಏನಕ್ಕೆ ಬಂದಿರೋದು ಅದನ್ನ ಮಾಡಿ ಅಂತಂದ್ರೆ ಇವಳು ಖುಷಿ ಆಯ್ತಾಯ್ತಂತೆ. ಅತ್ತೆ ಖುಷಿ ಆಯ್ತಿರೋದನ್ನ ಖುಷಿ ಆಯ್ತಾಯ್ತೆ ಅಂತ ಹೇಳ್ಬೇಕು. ಇನ್ನೇನು ದುಃಖ ಆಯ್ತಾಯ್ತೆ ಅಂತ ಹೇಳಕ್ಕಾಯ್ತದ? ಗೆದ್ದಿರೋದು ಖುಷಿ ಆಯ್ತಾಯ್ತೆ. ನನಗೇನಂತೆ, ನಮ್ಮ ಅಕ್ಕವ್ರ ಅತ್ತೆನೇ ಅಲ್ವಾ. ನಂಗೆ ಯಾರು ಗೆದ್ರು ಒಂದೇ, ನೀವು ಗೆದ್ರು ಒಂದೇ, ಅವ್ರು ಗೆದ್ರು ಒಂದೇ, ನನಗೇನಂತೆ. ನಂಗೆ ಬಹಳ ಖುಷಿ ಆಗ್ತೈತೆ ನೋಡ್ರಮ್ಮ. ಎಲ್ರೂ ಕೇಳಿಸ್ಕೊಳ್ಳಿ, ನಮ್ಮ ಅತ್ತೆ ಎಲೆಕ್ಷನ್ ನಿಲ್ಲ ಟೈಮಾಗೆ ಈ ಭದ್ರಮ್ಮ ಅವಳಲ್ಲ ಓಪನ್ ಚಾಲೆಂಜ್ ಹಾಕ್ಬಿಟ್ಟಿದ್ದು. ಎಲ್ಲಿ ಪಂಚಾಯತಿ ಮುಂದೆ ಏನಿಯ ಫುಲ್ ಓಪನ್ ಚಾಲೆಂಜು. ನಾನೇನ ಗೆದ್ರೆ ನಿಮ್ಮ ಇಡೀ ಫ್ಯಾಮಿಲಿ ಫುಲ್ ಬಂದ್ಬಿಟ್ಟು ಕಾಲಿಗೆ ಬೀಳಬೇಕು. ಏನ ಗೆದ್ರೆ ಅಕಸ್ಮಾತ್ ಏನ ನೀವು ಗೆದ್ರೆ ಇಡೀ ನಮ್ಮ ಫ್ಯಾಮಿಲಿ ಬಂದ್ಬಿಟ್ಟು ನಿಮ್ಮ ಕಾಲು ಹಿಡ್ಕೊತೀನಿ ಊರ್ ಮುಂದೆ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದ್ಲು. ಅದಕ್ಕೆ ಇವತ್ತು ಎಲ್ಲರೂ ಇಷ್ಟೊಂದು ಜನ ಸೇರಿದ್ದೀರಾ. ಎಲ್ಲರ ಮುಂದೆನೂ ನಾನೇನಿಯ ಕಾಲಿಗೆ ಬೀಳು ಅಂತ ಕೇಳಿದ್ದೀನಿ. ಇವಾಗ ಎಲ್ಲರ ಮುಂದೆ ನಾನು ಸೋತೆ ಎಲೆಕ್ಷನ್ನಾಗೆ ಜಯಕ್ಕನ ಮುಂದೆ ಅಂತ ಹೇಳ್ಬಿಟ್ಟು ಒಪ್ಕೊಂಬಿಟ್ಟು ಕಾಲಿಗೆ ಬೀಳಲಿ. ನಾನೇನು ಬಲವಂತವಾಗಿ ಬೀಳಲೇಬೇಕು ಅಂತ ನಾನು ಮಾಡಿದ್ದಲ್ಲ. ಆಯಮ್ಮನೆ ಚಾಲೆಂಜ್ ಕಟ್ಟಿದ್ದು ಫಸ್ಟ್ಗೇನಿಯ. ಆಯಮ್ಮನೆ ಚಾಲೆಂಜ್ ಕಟ್ಟಿ ಆಯಮ್ಮನೆ ಇಷ್ಟೆಲ್ಲ ಮಾಡಿದ್ದು. ಅದಕ್ಕೆ ನಾನು ಕರ್ಕೊಂಬಿಟ್ಟು ಬಂದಿದ್ದೀನಿ. ಈಗ ನಾವು ಅಕಸ್ಮಾತ್ ಸೋತಿದ್ರು ನಾವು ಸಮೇತ ಅಮ್ಮನ ಕಾಲಿಗೆ ಬೀಳಬೇಕಿತ್ತು. ಈ ಚಾಲೆಂಜ್ ಕಟ್ಟಿದ್ದು ಆಯಮ್ಮನೆಯ. ಈಗ ಆಯಮ್ಮನೆ ತೀರಿಸ್ತಾವಳೆ. ಅದಕ್ಕೇನೆ ನಿಮ್ಮನ್ನೆಲ್ಲ ಸೇರಿಸಿರೋದು ಕಣಕ್ಕ. ಒಳ್ಳೇದಾಯ್ತು ಬಿಡ್ಬೋದಕ್ಕ. ಒಳ್ಳೇದಾಯ್ತು. ಬಾ ಭದ್ರಮ್ಮ ಬಾ ಕಾಲಿಗೆ ಬೀಳು ಬಾ. ಇನ್ನೇನು ಮಾಡೋಕ್ಕಾಯ್ತದೆ? ಬೀಳು ಬಾ ಕಾಲಿಗೆ. ಬೀಳಿದಂಗಿರಕ್ಕಾಯ್ತದೇನು? ಇಷ್ಟೆಲ್ಲ ಮಾಡಿದ್ಮೇಲೆ ಬಾ ಬರ್ರಿ ಕಾಲಿಗೆ ಬೀಳು ಬರ್ರಿ. ಆಂಟಿ ನೀವಂತೂ ನನಗೆ ಅಮ್ಮನ ಸಮಾನ ಆಂಟಿ. ನೀವಂತೂ ಹೇಳಿದ್ನಲ್ಲ, ಅಯ್ಯೋ ಬಿಡಿ. ನಾನು ನಿಮ್ಮ ಕಾಲಿಗೆ ಬೀಳ್ತಾ ಇದ್ದೀನಿ. 100 ಕಾಲ ಸುಖವಾಗಿ ಬಾಳಿ ಸುಮಂಗಲಿಯಾಗಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ. ಎದಳವ 100 ಕಾಲ ಸುಖವಾಗಿ ಅಣ್ಣನ ಜೊತೆ ಸುಖವಾಗಿ ಬಾಳವ. ರೀ ಬರ್ರಿ ನೀವು ಜೊತೆಗೆ ಏನು ಆಶೀರ್ವಾದ ಮಾಡಲಿ. ನವ ದಂಪತಿಗಳ ಥರನೇ ಆಶೀರ್ವಾದ ತಗೊಳ್ಳೋಣ ಬರ್ರಿ. ಆಂಟಿ ನನಗೂ ಆಶೀರ್ವಾದ ಮಾಡಿ. ಇಬ್ರು 100 ಕಾಲ ಸುಖವಾಗಿ ಬಾಳ್ರಪ್ಪ. ಇಬ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಏನವ. ಆದಷ್ಟು ಬೇಗ ಒಂದು ಆ ಮಗುವಿಗೂ ನಿಂತ್ಕೊಂಡು ಸುಖವಾಗಿ ಸಂತೋಷವಾಗಿ ಬಾಳವ. ಆಂಟಿ ಥ್ಯಾಂಕ್ ಯು ಆಂಟಿ. ಇಬ್ರು ಚೆನ್ನಾಗಿ ಬಾಳ್ರಪ್ಪ. ಅಷ್ಟೇ ಏನೇನು ಹೇಳೋದು. ಸರಿ, ಈಗ ಸಮಾಧಾನ ಆಯ್ತಾ ನಿನಗೆ? ಹಾಲು ಕುಡಿದ್ರೆ ಸಂತೋಷ ಆಯ್ತಾ ನಿನಗೆ?
ಅತ್ತೆ ಅವ್ರ ಕಾಲ್ಗನ ಬೀಳಿ ನಿಮ್ಗೆ ಅವಾಗಾದ್ರೂ ಹೊಸಿ ಸಮಾಧಾನ ಆಗಿ ಒಳ್ಳೆ ಬುದ್ಧಿನ ಬುತ್ತದೆ ಅನ್ನಿಸ್ತದೆ. ಜಯಕ್ಕವ್ರ ಕಾಲ ಬಿದ್ಬಿಟ್ಟು ಅವರಷ್ಟು ಪೂರ್ತಿ ಬುದ್ಧಿ ಬೇಡ, ಅವ್ರಾಗ 10% ಅಲ್ಲ ನಿಮಗೆ ಬರಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ತಗೊಳ್ಳಿ, ಎಲ್ಲ ಒಳ್ಳೇದಾಯ್ತದೆ. ಸರಿಯಾಗಾಯ್ತು. ಆದ್ರೂ ಸಸ್ಯ ಭಾಳ ಬುದ್ಧಿವಂತೆ ಪ್ರಿಯ. ನೋಡು ಎಷ್ಟು ನೀಟಾಗಿ ಆಶೀರ್ವಾದ ತಗೊಳತ್ತರ ಕಾಲು ಬಿದ್ಲು. ಈ ಭದ್ರಮ್ಮನ ಮಗಳು ಅದು ಹೆಂಗೆ ಬೀಳ್ತಾರೋ ನಾವು ನೋಡಬೇಕು. ಇವಳು ಪ್ರಿಯ ಬಿಡು ಅತಿ ಬುದ್ಧಿವಂತೆ ಅಲ್ವೇನೆ. ಏ ಗಂಡು ಹೇಳ್ದಂಗೆ ಏನಂತ ಕೇಳೋದು ನೋಡು. ಆಶೀರ್ವಾದ ಮಾಡಿ ಅಂತ ಹೇಳ್ಬಿಟ್ಟು ಎಷ್ಟು ನೀಟಾಗಿ ಆಶೀರ್ವಾದ ಮಾಡ್ಕೊಂಡು ಹೋಯ್ತಾವಳೆ. ಕಲಿಬೇಕಿಂತ ನೋಡ್ಬಿಟ್ಟು ಅವಳ ಗಂಡನೂ ಅಷ್ಟೇ ಸಕ್ಕ ಸಪೋರ್ಟ್ ಮಾಡ್ತಾನೆ. ಲೇ ಯಾಕೆ ಕಾಲಿಗೆ ಬೀಳ್ತಾ ಇದ್ದೀನಿ ಅಂತ ಜೋರಾಗಿ ಒಂದು ಕಿತ ಹೇಳ್ಬಿಟ್ಟು ಬೀಳೆ. ಈ ಕಿತ ನೀವು ಗೆದ್ದಿದ್ದೀರಾ, ನಮ್ಮಮ್ಮ ಗೆದ್ದಿಲ್ಲ. ಆದರೆ ಯಾವಾಗೂ ಹಬ್ಬಕ್ಕೂ ಒಬ್ಬಟ್ಟು ತಿನ್ನಕ್ಕೆ ಹಾಕಿಲ್ಲ ಅಲ್ವಾ, ಹಂಗೇನಿಯ ಹಬ್ಬಕ್ಕೂ ಹೋಳ್ಗೆ ಅಲ್ಲ ಅನ್ನಂಗೆ ಈ ಕಿತ ನಿನ್ನ ಸರ್ದಿ ಆದರೆ ಮುಂದಿನ ಕಿತ ನಮ್ಮ ಅಮ್ಮನ ಸರ್ದಿನೇನಿಯ. ನಮ್ಮಮ್ಮ ಗೆದ್ದೇ ಗೆಲ್ತದೆ. ಅವತ್ತು ನೀನು ಬಂದು ನಮ್ಮ ಕಾಲಿಗೆ ಬೀಳೋಂಥ ಪರಿಸ್ಥಿತಿ ಬಂದೇ ಬರ್ತದೆ. ನೋಡ್ತಾ ಇರು, ಇವತ್ತು ನಮ್ಮನೆ ಕಾಲಿಗೆ ಬೀಳಿಸ್ಕೊತಾ ಇದೆಯಲ್ವಾ, ನೀನು ಅಷ್ಟೇ ನಮ್ಮನೆ ಮುಂದಕ್ಕೆ ಬಂದ್ಬಿಟ್ಟು ನೀನು ಏನು ವಿಷಯಕ್ಕನಾಗಲಿ ನೀನು ಬಂದ್ಬಿಟ್ಟು ನಮ್ಮ ಅಮ್ಮನ ಕಾಲಿಗೆ ಬೀಳೋ ಥರ ಮಾಡಲಿಲ್ಲ ಅಂತಂದರೆ ಅವಾಗ ಕೇಳು. ಅಯ್ಯಯ್ಯಯ್ಯಯ್ಯೋ, ಈ ಒಣಜಂಬಕ್ಕೆ ಏನು ಕಮ್ಮಿ ಇಲ್ಲ. ಏನು ಒಣಜಂಬ ಮಾಡಿಗೆ ನೀನಂತೂ ಬೋಲು ಒಣಜಂಬದೋಳು. ಕಾಲಿಗೆ ಬೀಳು ಫಸ್ಟು, ಆಮೇಕಿನ್ ನಮ್ಮ ಅತ್ತೆನ ಕಾಲಿಗೆ ಬೀಳಂಗೆ ಮಾಡ್ಕೊಳ್ಳಿವಂತೆ. ಓಹೋ ಊರರ ಮುಂದೆ ಎಲ್ಲ ಕಾಲಿಗೆ ಬಿದ್ದಿದ್ದೀನಿ. ಈಗ ಸಮಾಧಾನ ಆಯ್ತಾ? ಆದರೆ ಒಂದು ದಿನ ನೀನೇ ಬಂದು ಕಾಲು ಹಿಡ್ಕೊಳಂಗೆ ಮಾಡ್ತೀನಿ ನಾನು. ಇವಳು ನೇತ್ರ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಈ ನೇತ್ರ ಏನು ಅಂತ. ಒಂದಿನ ಎಲ್ರಿಗೂ ಗೊತ್ತಾಯ್ತದೆ, ಒಂದಿನ ಎಲ್ರಿಗೂ ಅರ್ಥ ಆಯ್ತದೆ. ನೋಡ್ತಾ ಇರ್ರಿ, ಈ ನೇತ್ರ ಅಷ್ಟು ಸುಲಭದೋಳಲ್ಲ ಈ ನೇತ್ರ. ಆಯ್ತು ಎದ್ದೋಳು ನೋಡಿದ್ದೀನಿ, ಎದ್ದೋಳು. ನಿನ್ನಂತವ್ರನ್ನ ಎಷ್ಟು ಜನ ನೋಡಿಲ್ಲ. ನೀನು ಯಾವಾಗ ನನ್ನ ಮಗುನ ನನ್ನ ಸ್ವಾಸ್ಥ್ಯ ಸಂಸಾರ ಹಾಳು ಮಾಡ್ದು ಆವತ್ತೇ ನೀನು ಬಿಟ್ಕೊಂಡ್ಬಿಟ್ಟಿದ್ದೀನಿ. ಎದ್ದೋಳು ಮ್ಯಾಕೆ ಆ ದೇವ್ರು ಅವತ್ತೇ ನೀನು ತುಳ್ದಾಕ್ಬಿಟ್ಟ ಬಿಡು. ನನ್ನ ಸ್ವಾಸ್ಥ್ಯ ಕೊಂಡೀರಿ ನೀನು ತೊಳೆದಾಗ್ತದೆ, ಅಲ್ಲಿ ಗಂಟ ನೀನು ಇದು ಮಾಡಬೇಕಾಗಿಲ್ಲ. ಎದ್ದೋಗಿ ಸುಮ್ಕೇನಿಯ ಬಿದ್ದಿದೆಯಲ್ಲ ಕಾಲ್ಗೆ, ಜೊಟ್ಟಿ ಜಾರ್ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗಲಿಲ್ಲ ಅಂತ ತಿರುಕತನಂತೆ ಅಂತ ಜಲ್ಬ ನಿಮ್ಮದು. ಎದ್ದು ನೋಡಿ ಬೀಳೋಗಮ್ಮ. ಲೇ ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ ನಾನಂತೂ ಕೇಳಿಸ್ಕ. ನಿನಗಿನ್ನ ಮ್ಯಾಲ್ಗಡೆ ಸ್ಥಾನದಾಗ ಕುಂತ್ಕೊಳ್ಳಿಲ್ಲ. ನನ್ನ ಹೆಸರು ಭದ್ರಮ್ಮನೇನಿ ಅಲ್ಲ, ನನ್ನ ಹೆಸರು ಏನಿಯ ಬದಲಾಯಿಸ್ಕೊತೀನಿ. ಊರು ಜನದ ಮುಂದೆ ನನ್ನ ಮಾನ ಮರ್ಯಾದೆ ಕಳೆದು ಮನೆಗೆ ಬಂದು ಕಾಲು ಬಿದ್ರೂ ಬೇಕಾಗಿಲ್ಲ ನನಗೆ ಬಂದ್ಬಿಟ್ಟು ಈಚೆ ಕಡೆ ಏನಿಯ ಕಾಲು ಬೀಳಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಇವತ್ತೆಲ್ಲ ಈಚೆ ಕಡೆ ಕಾಲು ಬೀಳಂಗೆ ಮಾಡ್ತೀರ ನಿನಗೆ. ಒಂದು ದಿನ ತಕ್ಕನಂಗೆ ಬುದ್ಧಿ ಕಲಿಸ್ತೀನಿ ಜಯಕ. ನಿನಗೂ ಗೊತ್ತು ಇವಳೇನು ಬದ್ರಿ ಅಂತ ಹೇಳ್ಬಿಟ್ಟು ಏನು ಅಂತ ಹೇಳ್ಬಿಟ್ಟು ಬರ್ತತೆ. ಒಂದಿನ ನೀನು ನನ್ನ ಕಾಲಿಗೆ ಬೀಳೋಕ್ಕಲ್ಲ ಬರ್ತದೆ. ಇವತ್ತು ಬೀಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ಮೆರಿಬೇಡ. ಲೇ ಬೋದ್ರಿ, ನನಗೆ ಯಾವುದೂ ಮನಸ್ಸಾಗಿಲ್ಲ. ನೀನು ಮ್ಯಾಲು ನಾನು ಕೀಳು, ನೀನು ಗೆದ್ದೆ ನಾನು ಗೆದ್ದಿಲ್ಲ, ಅವೆಲ್ಲ ಮನಸ್ಸಾಗಿಲ್ಲ. ನೀನೇ ಕೊಟ್ಟಿರೋ ಚಾಲೆಂಜ್ಗೆ ನೀನೇ ಯಾಕೆ ಹುರ್ಕೊಂಡು ಸಾಯ್ತಾ ಇದ್ದೀಗ? ನೀನು ತಾನೇ ಪಂಚಾಯತಿ ಮುಂದೆಗಡೆ ರೋಪ್ ಹಾಕ್ಬಿಟ್ಟು ಕೊಟ್ಟಿದ್ದು. ನೀನು ಕೊಟ್ಬಿಟ್ಟು ಇವಾಗ ಹೆಂಗೆ ಮಾತಾಡ್ತಿದ್ದೀಗ ನೋಡಿ ಚಾಲೆಂಜ. ನೋಡಮ್ಮಿ, ನನಗೇನು ಯಾವ ದುರುದ್ದೇಶನೂ ಇಲ್ಲ. ಈಗಲೂ ಚೆನ್ನಾಗಿರೋಣ ಅಂದರೆ ಚೆನ್ನಾಗಿರೋಣ, ಅದ್ರಾಗೇನಂತೆ. ಲೈ, ನಿನ್ನ ಜೊತೆ ಚೆನ್ನಾಗಿರೋ ಅವಶ್ಯಕತೆ ನನಗಿಲ್ಲ ಕಣ್ಲೆ. ನಿನ್ನ ಜೊತೆ ನಾನೇನೇ ಚೆನ್ನಾಗಿರೋದು. ನಿನ್ನ ಜೊತೆ ಚೆನ್ನಾಗಿರೋ ಅವಶ್ಯಕತೆ ಅಂತ ನನಗೊಂದು ಚೂರು ಇಲ್ಲ ನನಗಂತೂ. ಈಗ ಸಮಾಧಾನನ ನೋಡಮ್ಮ, ಎಲ್ಲ ಕಾಲಿಗೆ ಬಿದ್ದಿದ್ದೀನಿ. ಯಾಕಂದರೆ ನಾನು ಎಲೆಕ್ಷನ್ನಾಗ ಸೋತಿದ್ದೀನಿ ಅಂತ ಹೇಳ್ಬಿಟ್ಟು ಕಾಲಿಗೆ ಬಿದ್ದಿದ್ದೀನಿ ನಾನಂತೂ. ಆದರೆ ಎಲೆಕ್ಷನ್ನಾಗೆ ಗೆಲ್ತೀನಿ. ಈಗ ಸೋತಿದ್ದೀನಿ ಅಂತಂದರೆ ನಾನು ಹಿಂಗೆ ಸತ್ತೋಗ್ಬಿಟ್ಟೆ ಅಂತೆಲ್ಲ ಸೋತು. ಆದರೆ ನಾನಂತೂ ಮುಂದೆ ಒಂದು ಎಲೆಕ್ಷನ್ನಾಗ ಗೆದ್ದು ಇದೇ ಊರು ಜನಗಳ ಮುಂದೆ ಈ ಭದ್ರಮ್ಮ ಏನು ಅಂತ ಹೇಳ್ಬಿಟ್ಟು ತೋರಿಸ್ತಾಳೆ. ಇದೇನೇ ಇವತ್ತು ನಿನ್ನ ಕಾಲಿಗೆ ಮುಟ್ಬಿಟ್ಟೆ ಶಬ್ದ ಮಾಡ್ತಾ ಇದ್ದೀನಿ. ನೆನೆಸ್ಕ, ಇದನ್ನು ಮಾತ್ರ ನಾನು ಮರೆಯೋಕ್ಕಿಲ್ಲ ನನ್ನ ಛಾಯ ಗಂಟನೂ. ಸಾಕ್ಬಿಡ್ಬೋದ್ರಮ್ಮ, ಇಲ್ಲಿಗೆ ಏನೇನು ನಿಲ್ಲಿಸ್ಬಿಡು. ಇದೆಲ್ಲ ಅವಶ್ಯಕತೆ ಇಲ್ಲ. ಇದೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು, ಎಲ್ಲ ಒಳ್ಳೇದಾಯ್ತದೆ ಸರಿನಾ? ಇಷ್ಟಕ್ಕೆ ನಿಲ್ಲಿಸ್ಬಿಟ್ಟು ಎಲ್ಲನೂ ನೀನು ಪಾಡೋಗಿ ನೀನು ಇರೋದು ಕಲಿ. ಸುಮ್ಕೆ ನೀನಿಯ ಇಷ್ಟಕ್ಕೆ ನಿಲ್ಲಿಸ್ಬಿಡು. ಇನ್ನು ಮೇಲೆ ದ್ವೇಷ ಗೀಷ ಸಾಸೋದೆಲ್ಲ ಏನು ಬೇಡ. ಊರಾಗಿರೋರು 4 ಜನ ನಾವು ನೆಮ್ಮದಿಯಾಗಿ ಚೆನ್ನಾಗಿರೋಣ ಊರಾಗ ಸರಿನಾ? ಅದನ್ನ ಕಾಲಿಗೆ ಬೀಳ್ಸ್ಕೊಳ್ಳೋದಕ್ಕಿಂತ ಮುಂಚೆ ಮಾತಾಡಬೇಕಿತ್ತಲ್ಲ ಪದ್ದಿ. ಭಯ ಬತ್ತಾಯ್ತಲ್ವ ನಿನಗೆ, ಉರಿತಾಯ್ತಲ್ವ ನಿನಗೆ. ನೀನು ಎಲ್ಲಿ ಇವಳು ನಾನು ಇನ್ನೇನು ಮಾಡಾಕ್ಬಿಡ್ತಾಳು ಅಂತ ಹೇಳ್ಬಿಟ್ಟು ಮಾಡ್ತೀನಿ ಸರಿಯಾಗಿ ಮಾಡ್ತೀನಿ. ನಿನಗೆ ಉರಿ ಸ್ಟಾರ್ಟ್ ಆಗೈತೆ ಅಂತಂದರೆ ಉರಿತಾನೇ ಇರಬೇಕಲ್ವ, ನಿನಗೆ ಉರಿತಾನೇ ಇರ್ತದೆ. ಉರ್ಕ ದಿನ ಇನ್ನು ಟೆನ್ಷನಾಗಿ ಸಾಯ್ಬೇಕು ನೀನು. ಈ ಬದ್ರಿ ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಊರು ಜನದ ಮುಂದೆ ಇಷ್ಟು ಮರ್ಯಾದೆ ಕಳ್ದಿರ ನಿನ್ನ ಮರ್ಯಾದಿನ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಿ. ಊರು ಜನರ ಮುಂದೆ ಏನಿಯ ಚಾಲೆಂಜ್ ಆಗ್ತಾ ಇವನಿ. ಏ ಭದ್ರಮ್ಮ, ಹೋಗಿ ಸುಮ್ಕೇನೆ. ಚಾಲೆಂಜ್ ಮಾಡಿದವಳು ನೀನು, ಸೋತೋಳು ನೀನು. ಈಗ ಬಂದ್ಬಿಟ್ಟು ಹಿಂಗೆಲ್ಲ ರೋಪ್ ಹಾಕೊಳ್ಳಿ ನೀನು. ಇದೆಲ್ಲ ಬೇಕೇನು? ಹೋಗಿ ಸುಮ್ಕೇನೆ. ಓಹೋ, ನೀನು ನೋಡಮ್ಮ ಹೆಂಗೆ ಹೇಳ್ತಿದ್ದೀಗ. ಹೋಗಿ ಸುಮ್ಕೇನೆ. ಲೇ ಮಗಳೇ, ನಡಿ. ನೀನು ಏನಿದ್ರು ಮನೇನ ತುಳಿಯೋದೇನೆ ನನ್ನ ಕೆಲಸ. ಇನ್ನು ನಾನು ಆಸ್ತಿ ಹೋದ್ರೂ ಪರವಾಗಿಲ್ಲ, ಇಷ್ಟು ಅವಮಾನ ಮಾಡಿಬಿಟ್ರು ನನಗಂತೂ. ಅವತ್ತು ನೋಡಿದ್ರೆ ಬುದ್ಧಿ ಹೆಂಗೆ ಕಾಲು ಮುರಿದ್ಬಿಟ್ಲು ನನಗೆ, ಮಾನ ಮರ್ಯಾದೆ ಕಳೆದ್ಬಿಟ್ಲು ನನಗೆ. ಇವತ್ತು ನೋಡಿದ್ರೆ ಊರು ಜನದ ಮುಂದೆ ಇಷ್ಟು ಮಾನ ಮರ್ಯಾದೆ ಹೊರಟೋಯ್ತು ನನಗಂತೂ. ಇನ್ನೇನು ಉಳಿದೈತೆ ಮಗಳೇ ನೋಡು. ಇನ್ನು ಯಾರು ಬತ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈಗ ನನ್ನ ಸತ್ರು ನೀನು ಮಾತ್ರ ಇವ್ರ ಮೇಲೆ ಇರೋ ದ್ವೇಷನ ಯಾವತ್ತೂ ಮರಿಬೇಡವೆ. ಇವತ್ತು ನಿಮ್ಮ ಅಮ್ಮಂಗೆ ಅವಮಾನ ಆಗೋಗ್ಬಿಟ್ಟೈತೆ. ಈ ಅವಮಾನದ ಪ್ರತೀಕಾರ ತೀರಿಸ್ಕೊಂಡ್ಲೆ ಏನಿಯ ಬೇಕು. ಈ ಎಲೆಕ್ಷನ್ನಾಗ ಎಲ್ಲ ಸೋಲಿಸ್ಬಿಟ್ಟು ಹೆಂಗೆ ಮಾಡ್ಬಿಟ್ರು ನೋಡ್ದೇನೆ. ನೀನೇನಿಯ ನಡಿ ಇವಾಗ ಹೋಗೋಣ ನಡಿ. ಬಾ ಆಯ್ತು ಬಾ. ಪುದಕ ನೀನೇನು ಬೇಜಾರು ಮಾಡ್ಕೋಬೇಡ, ಅವ ಅಮ್ಮಂಗಂದ್ಲು ಅಂತ ಹೇಳ್ಬಿಟ್ಟು. ಅಂಥದ್ದೇನಿಲ್ಲ ಕಣ್ರಮ್ಮಿ, ನಮ್ಗೆ ಯಾಕೆ ಬೇಜಾರು? ಅವಳು ಇದ್ದಿದ್ದೆ ಅವಳು ಯೋಗ್ಯತೆನೇ ಅಷ್ಟು, ಅವಳು ಮಾಡ್ತಾನೆ ಇತ್ತಾಳೆ ಇಂಥ ಕಂತ್ರಿ ಕೆಲಸ ಬಿಡು.
ಅಮ್ಮಿ ನಿಮ್ಮ ಕಷ್ಟಗಳು ಏನಾರ ಇದ್ರೆ ಹೇಳ್ಕಳಿ. ನಿಮ್ಮ ರೋಡು ಗೀಡು ಕರೆಂಟ್ ಕಂಬದಾಗ ಲೈಟ್ ಎಲ್ಲ ಸಂದಾಕೈತಾ ಏನ ಇದ್ರೆ ಹೇಳ್ಕಳಿ ಸರಿನಾ. ಹಿಂಗೆ ಐತೆ ಕಣ್ರಕ್ಕ ಹಿಂಗೆ ಅಂತ ಹೇಳ್ಬಿಟ್ಟು ಗೆಲ್ಸಿರೋದು ಏನಕ್ಕೆ ನನ್ನ ಊರು ಕೆಲಸ ಮಾಡಕ್ಕೆ ಅಂತಾನೆ ತಾನೇ ಏನನ್ನ ಇದ್ರೆ ಹೇಳ್ಕಳಿ. ಅದೇ ಕಣಕ್ಕ ನಮ್ದು ಕರೆಂಟ್ ಕಂಬ ಐತಲ್ಲ ನಮ್ಮ ಮನೆ ಮುಂದೆ ಇರೋ ಕರೆಂಟ್ ಕಂಬದಾಗ ಬಲ್ಪ್ ಅಂಟಾಗ ಆದ್ರೆ ಒಂದು ತಿಂಗಳಾಯ್ತು. ಏಳು ಸಾಕಾಗೈತಿ. ಅದೊಂದು ಹಾಕಿಸ್ಬಿಡಿ ಅಷ್ಟೇ ನೀನೆ. ಆಯ್ತು ಹೇಳ್ಬಿಟ್ಟು ಹಾಕಿಸ್ತೀನಿ. ನಮ್ದು ಕಣ್ಜಾಕ ಚರಂಡಿ ನೀರೆಲ್ಲ ತುಂಬಿಟ್ಟು ಮಳೆ ಬತ್ತೈತಲ್ಲ ಶಾನೆ ಮನೆ ಮುಂದಕ್ಕೆಲ್ಲ ಬತ್ತೈತಿ. ಒಂಚೂರು ಕಟ್ಕೊಬಿಟ್ಟೈತಲ್ಲ ಚರಂಡಿ ಎಲ್ಲನವೇ ನಮ್ಮ ಮನೆ ಮುಂದೆ ಆ ಕಡೆ ಅದೇ ಈ ಕಮಲಕ್ಕರು ಮನೆ ಮುಂದೆ ಆ ಕಡೆ ಎಲ್ಲ ಮಣ್ಣು ತುಂಬಿಟ್ಟು ಮನೆ ಕಟ್ಟಿಸ್ತಿದ್ರಲ್ಲ ತುಂಬಿಟ್ಟೈತೆ ಮಣ್ಣೆಲ್ಲನವೇ ಹೊಸಿ ಕ್ಲೀನ್ ಮಾಡ್ಸಕ್ಕೆ ಹೇಳಕ ಮಳೆ ನೀರೆಲ್ಲ ಮುಂದಕ್ಕೆ ಹೋಯ್ತಿಲ್ಲ ನಮ್ಮ ಮನೆ ಒಳಗಡೆಗೆ ಬತ್ತಾವೆ ಚರಂಡಿ ತುಂಬಿದಾಗ ಎಲ್ಲನವೇ. ನಾನಂತೂ ಈ ಬದ್ರಿಗೆ ಹೇಳಿ 3 ತಿಂಗಳಿಂದ ಸಾಕಾಗೋಯ್ತು. ಈಗ ಮಳೆ ಬೇರೆ ಶಾನೆ ಸುರಿಯಾಗಿ ಶುರುವಾಗೋಗ್ಬಿಟ್ಟೈತೆ. ಭಾಳ ಕಷ್ಟ ಆಯ್ತದೆ. ಅದಕ್ಕೆ ಅದೊಂದು ಸರ್ ಮಾಡಿಸ್ಕೊಟ್ಬಿಡಕ. ಹೌದೇ ಹೇಳ್ತೀನಿ ಪಂಚಾಯತಿನಾಗೆ ಈಕಿತ ಎಲ್ಲ ಮಾತಾಡ್ತೀನಿ. ಮೊದಲನೇ ಪಂಚಾಯತಿ ಮೀಟಿಂಗ್ ಐತಲ್ಲ ಆ ಮೀಟಿಂಗಾಗ ನಾನು ಎಲ್ಲ ಮಾತಾಡ್ಬಿಟ್ಟು ಹೇಳ್ತೀನಿ. ಸರಿನಾ. ಸಮಸ್ಯೆಗಳನ್ನ ಹೇಳ್ಕೋಬೇಕು. ಹಿಂಗೆ ನಮ್ಗೆ ಏನು ಗೊತ್ತಾಯ್ತದೆ ಊರಾಗೆಲ್ಲ ಏನು ತಿರುಗ್ತಿರ್ತೀನಿ ನಾನು. ಊರೆಲ್ಲ ಒಂದು ರೌಂಡ್ ಹೊಡ್ಕೊಬಿಟ್ಟು ಬರ್ತೀನಿ ಹೇಳು. ಆವಾಗ ಸಮಸ್ಯೆ ಇನ್ನೂ ಅರ್ಥ ಆಯ್ತದೆ. ಸರಿ ಆಯ್ತಕ್ಕ. ಅತ್ತೆ ಹಾಲು ಕುಡ್ದ್ರೆ ಸಂತೋಷ ಆಯ್ತು. ನಡೀರಿ ಅತ್ತೆ ನಿಮ್ದೇ ಹೋಗ್ಬಿಟ್ಟು ನಿಮ್ದೇ ಮನೆ ಕಳನ. ಹಬ್ಬ ನನಗಂತೂ ಸಾಕಾಗೋಯ್ತು ಕಣತ್ತೆ. ಇವಳನ್ನ ಇಷ್ಟು ಕರ್ಕೊಬಿಟ್ಟು ಬಂದು ಮಾಡ್ಸೋ ಅಷ್ಟೊತ್ತಿಗೆ ಸಾಕಾಯ್ತು. ಲೇ ಪದ್ದಿ ಅದೇನೋ ವಿಡಿಯೋ ಮಾಡ್ಕೊಂಡಿದ್ದಿಲ್ಲ ಮೊದಲು ಡಿಲೀಟ್ ಮಾಡೆ. ಯಾವ ವಿಡಿಯೋ? ಅದೇ ನಮ್ಮ ಅಮ್ಮನ ವಿಡಿಯೋ ಐತೆ ಕಾಲಕ್ಕೆ ಬೀಳಿಲ್ಲ ಅಂದ್ರೆ ಪಬ್ಲಿಷ್ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲ ಆ ವಿಡಿಯೋ. ಅದಾ ನಂತಾಗಿ ಆ ವಿಡಿಯೋನೂ ಇಲ್ಲ. ಸುಮ್ಕೆ ಏನಿಯ ಸುಳ್ಳು ಹೇಳ್ದೆ ಅಷ್ಟೇನಿಯ ನೀವು ಬಂದು ಕಾಲಕ್ಕೆ ಬೀಳಲಿ ಅಂತ. ಏನೇ ಯಾ ವಿಡಿಯೋನೂ ಇಲ್ವೇನೆ ನಿನ್ನ ಹತ್ರ? ನಿಜ? ಯಾ ವಿಡಿಯೋನೂ ಇಲ್ಲ. ಸುಮ್ಕೆ ಸುಳ್ಳು ಹೇಳ್ದೆ ಅಷ್ಟೇನೆ. ಅಯ್ಯೋ ಮನಿಯಾಳಿ ನೀನು ಹಾಳಾಗೋಗ. ನಿಜವಾಗ್ಲೂ ಇಲ್ವೇನೆ ವಿಡಿಯೋ? ಇಲ್ಲ ಕಣ್ಲೆ ನಿಜವಾಗ್ಲೂ ಇಲ್ಲ. ಹೋಗೆ ಸುಮ್ಕೇನೆ ಸುಮ್ಮನೆ ಕಾಲಕ್ಕೆ ಬೀಳಲಿ ಅಂತ ಹೇಳ್ದೆ ಅಷ್ಟೇ ನೀನು. ಬಿಡೆ ಪದ್ದಿ ಅದು ಎಷ್ಟು ಅಯ್ಯೋ ಅನ್ನಿಸ್ತೀಗ. ಸರಿ ಪಾತೆ ಮನೆಗೋಗೋಣ.